ಆನ್ಲೈನ್ ಹಂಚಿಕೊಂಡರೆ ಆಪತ್ತು. ಟೀನೇಜ್ ಮಕ್ಕಳು ತಂದೆ ತಾಯಿಯಿಂದ ಪ್ರೀತಿ ಸಿಗದಾಗಲೇ ಇತರರ ಕಡೆಗೆ ನೋಡುತ್ತಾರೆ. ಅವರಿಗೆ ಅಂತಹ ಪರಿಸ್ಥಿತಿ ಬರದಂತೆ ತಂದೆ ತಾಯಿ ಮಕ್ಕಳನ್ನು ಪ್ರೀತಿಸಬೇಕು. ಅವರ ಕಷ್ಟ ಸುಖಕ್ಕೆ ತಾವಿದ್ದೇವೆಂಬ ಭರವಸೆ ಕೊಡಬೇಕು. ಇನ್ನು ವಿದ್ಯಾಸಂಸ್ಥೆಗಳು ಇಂತಹ ತಂದೆ ತಾಯಿ ಮಕ್ಕಳ ಸಮಸ್ಯೆ ಬಗೆಹರಿಸಲು ಕೌನ್ಸಿಲರ್ಗಳನ್ನು ನೇಮಿಸಿದರೂ ಒಳ್ಳೆಯದು. ಇಂದಿನ ಯುವಜನತೆಯ ಕೈಯಲ್ಲಿ ಸ್ಮಾರ್ಟ್ಫೋನ್ ಇದ್ದೇ ಇರುತ್ತದೆ. ಅದರಿಂದ ಸ್ನೇಹಿತರನ್ನು ಮಾಡಿಕೊಳ್ಳುವುದು, ನಂತರ ಕೆಲವರನ್ನು ಪ್ರೀತಿಸುವುದು, ರಿಲೇಶನ್ಶಿಪ್ ಎಲ್ಲವೂ ಮಾಮೂಲಿಯೇ. ಇನ್ನು ಸ್ಮಾರ್ಟ್ಫೋನ್ನಂತಹ ಅನೇಕ ಮಾಧ್ಯಮಗಳು ಇವರಿಗೆ ಸಹಾಯಕಾರಿಯಾಗಿವೆ. ಆದರೆ ಈ ಸೋಷಿಯಲ್ ಮೀಡಿಯಾಗಳು ಸಹಕಾರಿಗಳು ಮಾತ್ರವೇ ಅಲ್ಲ. ಅವರಲ್ಲಿ ಬಹಳಷ್ಟು ಜನ ಮೋಸಗಾರರು, ವಂಚಕರು ಕೂಡ ಇರುತ್ತಾರೆ. ತಾವ್ಯಾರ ಮೇಲೆ ಬಲೆ ಬೀಸೋಣ ಎಂದು ಕಾಯುತ್ತಿರುತ್ತಾರೆ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಮುಂತಾದವುಗಳಲ್ಲಿ ಸುಂದರ ಹೆಣ್ಣು ಮಕ್ಕಳನ್ನು ಪರಿಚಯ ಮಾಡಿಕೊಂಡು ತಾವೂ ಶ್ರೀಮಂತರೆಂದು, ಉನ್ನತ ಉದ್ಯೋಗಿಗಳೆಂದು ಬಿಂಬಿಸಿ ಅವರ ಬಳಿ ಪ್ರೇಮ ವ್ಯವಹಾರ ಪ್ರಾರಂಭಿಸುತ್ತಾರೆ. ಅವರ ಬಲೆಗೆ ಬಿದ್ದರೆ ಪ್ರೇಮಿಸುವ ಮಾತುಗಳನ್ನಾಡುತ್ತಲೇ ನಿಮ್ಮ ಬಳಿ ಹಣ, ಒಡವೆಗಳನ್ನು ದೋಚುತ್ತಾರೆ. ಅದಕ್ಕಾಗಿ ಅನೇಕ ಕಥೆಗಳನ್ನು ಹೆಣೆಯುತ್ತಾರೆ. ಕೆಲವರಂತೂ ಪ್ರೇಮದ ಉನ್ಮಾದದಲ್ಲಿ ಅವರ ಸಂಗವೂ ಮಾಡಿರುತ್ತಾರೆ. ಅದರ ಫೋಟೋಗಳನ್ನು ತೆಗೆದು ಇಂತಿಷ್ಟು ಹಣ ಕೊಡದೆ ಹೋದರೆ ಫೋಟೋಗಳನ್ನು ಮಾಧ್ಯಮಗಳಲ್ಲಿ ಹಾಕಿ ಮಾನ ಕಳೆಯುವುದಾಗಿ ಹೆದರಿಸಿ ಹಣವನ್ನು ಪೀಕುತ್ತಾರೆ. ಹಾಗೆಯೇ ನಮ್ಮ ಜೀವನವನ್ನು ನಾವೇ ಕೈಯಾರೆ ಹಾಳು ಮಾಡಿಕೊಳ್ಳುತ್ತೇವೆ. ಹಾಗಾಗಿ ಯಾರನ್ನೇ ಆಗಲಿ ಪರಿಚಯ ಮಾಡಿಕೊಂಡು ಹಣ, ಫೋಟೋಗಳನ್ನು ಕೊಡುವ ಮುನ್ನ ಒಮ್ಮೆ ಯೋಚಿಸಿ. ಇವು ಎಂತಹ ಪರಿಣಾಮಗಳಿಗೆ ದಾರಿಯಾಗುತ್ತವೆಯೋ ಯೋಚಿಸಿ. ಇದೇಕೆ ಪಕ್ಕದಲ್ಲಿ ಕುಳಿತಿರುವವರೊಂದಿಗೆ ಒಂದು ಚಾಕ್ಲೇಟ್ ಕೂಡ ಹಂಚಿಕೊಳ್ಳದ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ತಿಳಿಯದವರಿಗೆ ಎಲ್ಲವನ್ನೂ ಏಕೆ ಹೇಳುತ್ತೇವೆ? ಅವರಿಗೆ ಫೋಟೋಗಳನ್ನು, ನಿಮ್ಮ ರಹಸ್ಯಗಳನ್ನು ಏಕೆ ಕೊಡಬೇಕು? ಅಪರಿಚಿತರು ಸ್ವಲ್ಪ ಸ್ನೇಹಿತರಾದ ಕ್ಷಣ ಅವರನ್ನೇಕೆ ಆತ್ಮೀಯರೆಂದು ನಂಬುತ್ತೇವೆ? ಯುವ ಜನರಲ್ಲಿ ಈ ವಿಪರೀತವೇಕೆ? ಈ ಬಗ್ಗೆ ಮಾನಸಿಕ ತಜ್ಞರನ್ನು ಕೇಳಿದರೆ ಇದರ ಹಿಂದೆ ಸೈಕಾಲಜಿ ಇದೆ. ಬೇರೆಯವರಿಗಿಂತ ನಾವು ಉನ್ನತ ಸ್ಥಿತಿಯಲ್ಲಿ ಇದ್ದೇವೆಂದು ಹೇಳಿಕೊಳ್ಳಲು, ನನ್ನನ್ನು ಎಲ್ಲರೂ ಗುರುತಿಸಬೇಕೆಂಬ ಹಂಬಲ, ತಮ್ಮ ಭಾವೋದ್ವೇಗಗಳನ್ನು ಹಂಚಿಕೊಳ್ಳಬೇಕೆಂದು, ಸಮಾಚಾರ ತಿಳಿದುಕೊಳ್ಳಬೇಕೆಂದು, ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಬೇಕೆಂದು, ಹೀಗೆ ಒಬ್ಬೊಬ್ಬರು ಒಂದೊಂದು ಕಾರಣಕ್ಕೆ ಬೇರೆಯವರಿಗೆ ಹತ್ತಿರವಾಗಲು ಪ್ರಯತ್ನಿಸುತ್ತಿರುತ್ತಾರೆ ಎನ್ನುತ್ತಾರೆ ತಜ್ಞರು. ನೋವು, ಕೋಪ, ಭಯ, ಯೋಚನೆ, ಅಸಹನೆ ಇಂತಹ ಭಾವೋದ್ವೇಗಗಳು ಶಮನವಾಗಲು ದಾರಿ ಹುಡುಕುತ್ತಿರುತ್ತಾರಂತೆ. ಒಂದು ಡೇಟಿಂಗ್ ಆ್ಯಪ್ನ ಅಧ್ಯಯನದ ಪ್ರಕಾರ ನಮ್ಮ ದೇಶದಲ್ಲಿ ಆನ್ಲೈನ್ನಲ್ಲಿ ಪರಿಚಯವಾದ ಹುಡುಗರು, ಹುಡುಗಿಯರು ಕೇವಲ 20 ದಿನದ ಪರಿಚಯದಲ್ಲೇ ಶೃಂಗಾರ ವಿಷಯಗಳನ್ನು ಸಹ ಸಂಕೋಚವಿಲ್ಲದೆ ಚರ್ಚಿಸುವ ಸ್ಥಿತಿಗೆ ಹೋಗುತ್ತಿದ್ದಾರಂತೆ. ಇದು ಎಂತಹ ಅನರ್ಥಗಳಿಗೆ ಕಾರಣವಾಗುತ್ತದೆಯೋ ಹೇಳಬೇಕಿಲ್ಲ. ತನ್ನ ಸೌಂದರ್ಯದ ಬಗ್ಗೆ ರಮ್ಯಾಳಿಗೆ ತುಂಬ ಹೆಮ್ಮೆ. ತನ್ನ ಅಂದವನ್ನು ಬೇರೆಯವರಿಂದ ಹೊಗಳಿಸಿಕೊಳ್ಳಲು ಆಸೆ. ಹಾಗಾಗಿ ಆನ್ಲೈನ್ನಲ್ಲಿ ಪರಿಚಯವಾದ ಒಬ್ಬ ಹುಡುಗನಿಗೆ ತನ್ನ ವಿವಿಧ ಭಂಗಿಯ ಫೋಟೋಗಳನ್ನು ಕಳುಹಿಸಿದಳು. ತನ್ನ ಅಂದವನ್ನು ಹೊಗಳುತ್ತಾನೆ, ಆರಾಧಿಸುತ್ತಾನೆ ಎಂದು ಅಂದುಕೊಂಡರೆ ಅವನು ಆ ಚಿತ್ರಗಳನ್ನು ಮಾರ್ಫಿಂಗ್ ಮಾಡಿ ಫೋನ್ ವೆಬ್ಸೈಟ್ಗಳಲ್ಲಿ ಹಾಕಿದ. ಆನ್ಲೈನ್ನಲ್ಲಿ ಪರಿಚಯವಾದ ಒಬ್ಬ ಸುಂದರ ಹುಡುಗಿಯ ಫೋಟೋಗಳಿಗೆ ಚರಣ್ ಲೈಕ್, ಕಮೆಂಟ್ಸ್ ಮಾಡತೊಡಗಿದ. ಆ ಹುಡುಗಿ ಇವನಲ್ಲಿ ಆಸಕ್ತಿ ಬೆಳೆಸಿಕೊಂಡು ಗೆಳೆತನ ಮಾಡಿದಳು. ನಂತರ ಮದುವೆಯ ಮಾತಾಡಿ
ಅವನ ಬ್ಯಾಂಕ್ ಅಕೌಂಟ್ ನಂಬರ್ಗಳನ್ನು ತೆಗೆದುಕೊಂಡು ಲಕ್ಷಗಟ್ಟಲೆ ಹಣ ಹೊಡೆದು ಮಾಯವಾದಳು ಸುಂದರಿ. ಧೀರಜ್ ಒಳ್ಳೆಯ ಕಂಪನಿಯೊಂದರಲ್ಲಿ ಉನ್ನತ ಉದ್ಯೋಗಿ. ಒಂದು ಕ್ಷಣವೂ ಬಿಡುವಿಲ್ಲದಷ್ಟು ಕೆಲಸ. ತನ್ನ ಗಂಡ ತನಗೆ ಸಾಕಷ್ಟು ಸಮಯ ಕೊಡುತ್ತಿಲ್ಲ ಎಂದು ಪತ್ನಿ ಸದಾ ದೂರುತ್ತಿದ್ದಳು. ಅದೇ ಸಮಯಕ್ಕೆ ಒಬ್ಬ ಪರಿಚಯವಾದ. ಅವನ ಸಿಹಿ ಮಾತುಗಳನ್ನು ನಂಬಿ ಅವನೊಡನೆ ಅಗತ್ಯಕ್ಕಿಂತ ಹೆಚ್ಚು ಗೆಳೆತನ ಮಾಡಿದಳು. ಸ್ವಲ್ಪ ದಿನ ಚೆನ್ನಾಗಿದ್ದ ಅವನು ನಂತರ ಹಣಕ್ಕಾಗಿ ಬ್ಲ್ಯಾಕ್ಮೇಲ್ ಮಾಡತೊಡಗಿದ. ಇಂತಹ ಘಟನೆಗಳು ಇತ್ತೀಚೆಗೆ ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ವರದಿಯಾದವೆ. ಇನ್ನೂ ಹೊರಕ್ಕೆ ಬರದೇ ಇರುವುದು ಎಷ್ಟೋ. ನಮ್ಮ ನೋವನ್ನು ಹಂಚಿಕೊಳ್ಳಬೇಕೆಂದೋ, ಭಾವೋದ್ವೇಗಗಳನ್ನು ತಮ್ಮಲ್ಲಿಯೇ ಹಿಡಿದಿಟ್ಟುಕೊಳ್ಳಲಾಗದೆಯೋ ಈ ರೀತಿ ಪರಿಚಯವಾದ ವ್ಯಕ್ತಿಗಳ ಜೊತೆ ಹಂಚಿಕೊಂಡು ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಿದೆ ಇಂದಿನ ಯುವಜನತೆ. ಎಚ್ಚರಿಕೆಯಿಂದ, ಜಾಗೃತೆಯಿಂದ ಇರುವುದೇ ಅದಕ್ಕೆ ಪರಿಹಾರ ಎನ್ನುತ್ತಾರೆ ತಜ್ಞರು. ಎಚ್ಚರಿಕೆಯಿಂದ ಇರಿ. ಎಲ್ಲರೂ ತಿಳಿದಿರುವಂತೆ ಮಾನವ ಸಂಘಜೀವಿ. ಈ ಸಮಾಜದಲ್ಲಿ ಒಂಟಿಯಾಗಿರಲಾರ. ಬೇರೆಯವರೊಂದಿಗೆ ಸೇರಿಯೇ ಬದುಕಬೇಕು. ತಾವು ನಂಬುವ ವ್ಯಕ್ತಿ ಒಳ್ಳೆಯವನಾದರೆ ತೊಂದರೆ ಇಲ್ಲ. ಆದರೆ ಗೋಮುಖ ವ್ಯಾಘ್ರನಾದರೆ ಕಷ್ಟ. ಕಟ್ಟಿಟ್ಟ ಬುತ್ತಿ. ತಮ್ಮನ್ನು ನಂಬಿದವರನ್ನು ವಂಚಿಸಿ ಹಣ ಕೇಳುವವರಾದರೆ ಬಹಳ ಕಷ್ಟ. ಹಾಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮುಂತಾದವುಗಳ ಬಗ್ಗೆ ಎಷ್ಟು ಎಚ್ಚರಿಕೆಯಿಂದ ಇದ್ದರೂ ಸಾಲದು. ಆತ್ಮೀಯ ಮಿತ್ರನಂತೆ ಮಾತನಾಡುತ್ತಾ ಎಲ್ಲ ರಹಸ್ಯಗಳನ್ನು ತಿಳಿದುಕೊಂಡು ಅವರ ಬಲಹೀನತೆ, ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಳ್ಳುವ ಮೋಸಗಾರರಿದ್ದಾರೆ. ಎಚ್ಚರಿಕೆ. ಡೇಟಿಂಗ್ ಎಂದು ಅವರನ್ನು ಭೇಟಿಯಾಗುವುದು ನಂಬಿ ಅವರ ಜೊತೆ ಎಲ್ಲಿಗಾದರೂ ಹೋದರೆ ಎಲ್ಲವನ್ನೂ ಕಳೆದುಕೊಳ್ಳುತ್ತೀರಿ. ಎಷ್ಟೇ ಆತ್ಮೀಯತೆ ತೋರಿಸಿದರೂ, ಪರಿಚಯಸ್ಥರಾದರೂ ನಮ್ಮ ಜಾಗೃತಿಯಲ್ಲಿ ನಾವಿರಬೇಕು. ಸುಲಭವಾಗಿ ಎಲ್ಲರನ್ನೂ ನಂಬಿಬಿಡಬಾರದು. ಇಲ್ಲವಾದರೆ ಬಾಳೆ ಹಾಳಾಗಬಹುದು. ಇದನ್ನು ಹಂಚಿಕೊಳ್ಳಬೇಡಿ. ಕೆಲವರು ಎಷ್ಟೊಂದು ಆತ್ಮೀಯತೆ, ಪ್ರೀತಿ ತೋರಿಸುತ್ತಾರೆಂದರೆ ತಮ್ಮಿಬ್ಬರ ನಡುವೆ ಯಾವುದೇ ರಹಸ್ಯಗಳಿರಬಾರದು ಎಂದು ತಮ್ಮ ಫೋನ್ ಮತ್ತಿತರವುಗಳ ಪಾಸ್ವರ್ಡ್ ಕೂಡ ಹೇಳಿಕೊಳ್ಳುತ್ತಾರೆ. ಒಂದು ವೇಳೆ ಏನೋ ಎಡವಟ್ಟಾಗಿ ಇಬ್ಬರ ಸಂಬಂಧ ಊರಿಗೆ ಬಿದ್ದರೆ ಕೋಪದಿಂದ ಬ್ಲ್ಯಾಕ್ಮೇಲ್ ಮಾಡಲು ಪ್ರಾರಂಭಿಸಬಹುದು. ಹಾಗಾಗಿ ಎಷ್ಟೇ ಆತ್ಮೀಯತೆ ಇದ್ದರೂ ಪಾಸ್ವರ್ಡ್ ಮಾತ್ರ ಹಂಚಿಕೊಳ್ಳಬೇಡಿ. ಉದ್ಯೋಗದಲ್ಲಿಯ ನಿಮ್ಮ ಸಂಪಾದನೆ, ಉಳಿತಾಯ ಯಾರಿಗೂ ಹೇಳಬೇಡಿ. ಪ್ರೇಮದ ಬಲೆ ಬೀಸಿ ಮೆಲ್ಲಗೆ ಹಣ ಖಾಲಿ ಮಾಡುವ ಖದೀಮರಿರುತ್ತಾರೆ. ಎಚ್ಚರ. ನಿಮ್ಮ ಹಿಂದಿನ ಪರಿಚಯಗಳು, ಪ್ರೇಮಗಳು, ಸಂಬಂಧಗಳ ಬಗೆಗೆ ಎಂದು ಯಾವುದೇ ಆನ್ಲೈನ್ ಸ್ನೇಹಿತರಿಗೆ ಹೇಳಬೇಡಿ. ಕೆಲವರು ಅದನ್ನು ದುರುಪಯೋಗಪಡಿಸಿಕೊಂಡು ಬ್ಲ್ಯಾಕ್ಮೇಲ್ ಮಾಡಬಹುದು. ಅಷ್ಟೇ ಅಲ್ಲ, ನಿಮ್ಮ ಬಗ್ಗೆ ಕೀಳಾಗಿಯೂ ಮಾತನಾಡಬಹುದು. ನಿಮ್ಮ ಕುಟುಂಬದ ಆಸ್ತಿ ವಿವರಗಳಾಗಲಿ, ವಿವಾದಗಳಾಗಲಿ ಬೇರೆ ಯಾರ ಬಳಿಯೂ ಚರ್ಚಿಸಬೇಡಿ. ಅದನ್ನೇ ಅವಕಾಶವನ್ನಾಗಿ ತೆಗೆದುಕೊಂಡು ನಿಮ್ಮ ನಡುವೆ ಜಗಳ ತಂದಿಡಬಹುದು ಅಥವಾ ಅದರಿಂದ ಲಾಭ ಪಡೆದುಕೊಳ್ಳಲು ನೋಡಬಹುದು. ಹಾಗಾಗಿ ನಿಮ್ಮ ಆಸ್ತಿ, ಆಭರಣಗಳು, ಹಣ, ಬೆಲೆ ಬಾಳುವ ವಸ್ತುಗಳು ಯಾವುದನ್ನು ಯಾರಿಗೂ ಹೇಳಬೇಡಿ. ಇನ್ನು ಕೆಲವರಿಗೆ ತಾವು ಎಲ್ಲಿಗೆ ಹೋದರೂ, ಟೂರ್ಗೆ ಹೋದರೂ ಅದನ್ನು ಬೇರೆಯವರಿಗೆ ಹೇಳುತ್ತಾರೆ. ಲೊಕೇಶನ್ ಶೇರ್ ಮಾಡುತ್ತಿರುತ್ತಾರೆ. ಇದರಿಂದ ಕಿಡ್ನ್ಯಾಪ್, ದರೋಡೆ ಮುಂತಾದವು ನಡೆಯಬಹುದು. ಎಚ್ಚರ. ಇನ್ನು ಪ್ರತಿಯೊಂದು ಮನೆಯಲ್ಲಿಯೂ ಸಮಸ್ಯೆಗಳು ಇದ್ದೇ ಇರುತ್ತದೆ. ಪ್ರತಿ ಗಂಡ ಹೆಂಡತಿಯರ ನಡುವೆಯೂ ವಿವಾದಗಳಿರುತ್ತವೆ. ಅವೆಲ್ಲವನ್ನು ಎಂದೂ ಹೊರಗಿನವರಿಗೆ ಹೇಳಲು ಹೋಗಬೇಡಿ. ಅದರ ದುರುಪಯೋಗ ಪಡಿಸಿಕೊಂಡು ನಿಮ್ಮಲ್ಲೇ ಜಗಳ ಮಾಡಿಸಬಲ್ಲ
ಖದೀಮರು ಈ ಸಮಾಜದಲ್ಲಿ ಇರುತ್ತಾರೆ. ತಂದೆ ತಾಯಿಯ ಪಾತ್ರ. ಮನೆಯಲ್ಲಿ ತಂದೆ ತಾಯಿಯರ ಇತರರ ಪ್ರೀತಿ ದೊರೆಯದವರು ಅದು ಬೇರೆಡೆ ಸಿಗುತ್ತದೆಂದುಕೊಳ್ಳುತ್ತಾರೆ. ಯಾರಾದರೂ ಸ್ವಲ್ಪ ಆತ್ಮೀಯತೆಯಿಂದ ಮಾತನಾಡಿದರೆ ಸಾಕು, ಎಲ್ಲವನ್ನೂ ಹೇಳಿಬಿಡುತ್ತಾರೆ. ಸ್ವಲ್ಪ ಹೊಗಳಿದರೂ ಸಹಾಯ ಮಾಡಿದರೂ ಅವರು ನಮ್ಮವರೇ ಎಂದು ನಂಬಿಬಿಡುತ್ತಾರೆ. ಅವರೇನೇ ಕೇಳಿದರೂ ಮಾಡಲು ಸಿದ್ಧವಾಗಿ ಬಿಡುತ್ತಾರೆ. ಅವರು ಒಳ್ಳೆಯವರಾದರೆ ಪರವಾಗಿಲ್ಲ, ಆದರೆ ವಂಚಕರಾದರೆ ಏನು ಬೇಕಾದರೂ ಆಗಬಹುದು. ಸಿಕ್ಕಷ್ಟು ದೋಚಿಕೊಂಡು ಹೋಗಬಹುದು. ಮೃದು ಮನಸ್ಸಿನ ಹುಡುಗಿ, ಆದರೆ ಅವಳ ಶೀಲವನ್ನು ಹಾಳು ಮಾಡಿಬಿಡಬಹುದು. ಹಾಗಾಗಿ ಸೆಲ್ ಫೋನ್ನಲ್ಲಿ ಏನಾದರೂ ಮೆಸೇಜ್ ಬರೆಯುವ ಮುನ್ನವೇ, ಫೋಟೋ ಕಳಿಸುವ ಮುನ್ನವೇ ಒಂದಲ್ಲ 100 ಬಾರಿ ಯೋಚಿಸಿ. ನಮ್ಮ ಫೋಟೋ ವ್ಯಕ್ತಿಗತ ವಿವರ ಸಿಕ್ಕರೆ ಸಾಕು, ಮೋಸ ಮಾಡುವವರಿಗೆ, ಬ್ಲ್ಯಾಕ್ಮೇಲ್ ಮಾಡುವವರಿಗೆ ಅವಕಾಶವಾಗುತ್ತದೆ. ಟೀನೇಜ್ ಮಕ್ಕಳು ತಂದೆ ತಾಯಿಯಿಂದ ಪ್ರೀತಿ ಸಿಗದಾಗಲೇ ಇತರರ ಕಡೆಗೆ ನೋಡುತ್ತಾರೆ. ಅವರಿಗೆ ಅಂತಹ ಪರಿಸ್ಥಿತಿ ಬರದಂತೆ ತಂದೆ ತಾಯಿ ಮಕ್ಕಳನ್ನು ಪ್ರೀತಿಸಬೇಕು. ಅವರ ಕಷ್ಟ ಸುಖಕ್ಕೆ ತಾವಿದ್ದೇವೆಂಬ ಭರವಸೆ ಕೊಡಬೇಕು. ಇನ್ನು ವಿದ್ಯಾಸಂಸ್ಥೆಗಳು ಇಂತಹ ತಂದೆ ತಾಯಿ ಮಕ್ಕಳ ಸಮಸ್ಯೆ ಬಗೆಹರಿಸಲು ಕೌನ್ಸಿಲರ್ಗಳನ್ನು ನೇಮಿಸಿದರೆ ಇನ್ನೂ ಒಳ್ಳೆಯದೇ. ಧನ್ಯವಾದ.